ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಎಂದಿನಂತೆ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾ ತಂದಿರುವಂಥ ವಿಷಯ, ಈ ಆರೋಪಿಗಳು ಕೋರ್ಟಿನ ಕೈಗೆ ಸಿಗದೋ ಹೋದರೆ ಕೋರ್ಟ್ ಅವ್ರನ್ನ ಕರ್ಕೊಂಬಂದು ವಿಚಾರಣೆಗೆ ನಿಲ್ಲಿಸ್ಕೊಳ್ಳೋಕ್ಕೆ ಏನೇನು ವ್ಯವಸ್ಥೆ ಕಾನೂನಲ್ಲಿದೆ ಅನ್ನೋ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗ ನಿಮ್ಮ ಮೇಲೆ ಯಾರ್ದೋ ಮೇಲೆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗುತ್ತೆ, ಹೌದಾ? ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆದರೆ ಆತ ಕೋರ್ಟಿನೂ ಬರಬೇಕಾಗತ್ತೆ. ಕೋರ್ಟಿಗೆ ಮುಂದೆ ಬಂದು ರೆಗ್ಯುಲರ್ ಬೇಲ್ ತೊಗೊಂಡು, ಗೊತ್ತಾಯ್ತಾ, ಆತ ನಿಯಮಿತವಾಗಿ ಕೋರ್ಟಿಗೆ ಬರಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ನಡೆಯುತ್ತೆ, ನಾವು ಅಂದ್ಕೊಂಡಂಗೆ ನಡೆಯಲ್ಲ. ಆರೋಪಿ ಕೋರ್ಟಿಗೆ ಬರೋದೇ ಇಲ್ಲ. ಏನು ಮಾಡಬೇಕು? ಇದನ್ನು CRPC ಸೆಕ್ಷನ್ 61ರಿಂದ 90 ನಡುವೆ ಎಲ್ಲವನ್ನೂ ವಿವರವಾಗಿ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಕೋರ್ಟಿಗಿರ್ತಕ್ಕಂಥ ಮೊದಲನೇ ಮಾರ್ಗ ಅವರಿಗೆ ಸಮನ್ಸ್ ಹೊರಡಿಸೋದು. ಗೊತ್ತಾಯ್ತಾ? ಪೊಲೀಸ್ನವರು ಸಮನ್ಸ್ ತೊಗೊಂಡು ಹೋಗ್ತಾರೆ. ಸಮನ್ಸ್ ತೊಗೊಂಡು ಹೋಗಿ, ಈಗ CRPCಲಿ ಒಂದು ಮಾತು ಹೇಳಿಬಿಡ್ತೀನಿ ನಿಮಗೆ. ಈ ಸಿವಿಲ್ ಸೈಡಲ್ಲಾದರೆ ಸಮನ್ಸನ್ನು ತೊಗೊಂಡು ಹೋಗಿದ್ರೆ ನಾಜರ್ ಸೆಕ್ಷನ್ ಅಂತ ಒಂದಿರುತ್ತೆ. ಅಲ್ಲಿರ್ತಕ್ಕಂಥವ್ರೆ ಸ್ಟಾಫು, ಸಿವಿಲ್ ಕೋರ್ಟ್ ಸ್ಟಾಫೇ ಅವರು, ಆ ನಾಜರ್ ಸೆಕ್ಷನ್ ಇರ್ತಕ್ಕಂಥವ್ರು ಅವರೇ ಸಮನ್ಸ್ ತೊಗೊಂಡು ಹೋಗ್ತಾರೆ, ನೋಟಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಆದರೆ CRPCನಲ್ಲಿ ಈ ಕ್ರಿಮಿನಲ್ ಕೋರ್ಟಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. CRPC ಪ್ರಕಾರ ಪೊಲೀಸ್ನವರೇ ಕ್ರಿಮಿನಲ್ ಕೋರ್ಟ್ಗಳ ಸಮನ್ಸು, ನೋಟಿಸು ಮತ್ತು ವಾರಂಟ್ಗಳನ್ನು ತೊಗೊಂಡು ಹೋಗೋದು, ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ, ಸರ್ವಿಸ್ ಮಾಡ್ತಕ್ಕಂಥ ಒಂದು ಕರ್ತವ್ಯದ ಕೆಲಸಗಳನ್ನು ಮಾಡ್ತಾರೆ. ಗೊತ್ತಾಯ್ತಾ? ಸಮನ್ಸ್ ತೊಗೊಂಡು ಹೋಗ್ತಾರೆ. ಅವನಿರ್ತಕ್ಕಂಥ ವಿಳಾಸದಲ್ಲಿ ಹೋಗ್ತಾರೆ, ಅವನಿರಲ್ಲ, ಅಕ್ಕಪಕ್ಕದಲ್ಲಿ ವಿಚಾರಿಸ್ತಾರೆ. 2-3 ಸಲ ಈ ಥರ ಆಗುತ್ತೆ. ಆಮೇಲೆ ಇಲ್ಲ, ಅವನಿಲ್ಲ ಅಂತ ಬರ್ಕೊಂಬರ್ತಾರೆ. ಇಲ್ಲ ಅಂತ ಬರ್ಕೊಂಬಂದಾಗ ಇನ್ನೇನು ಮಾಡಬೇಕಾಗತ್ತೆ? ಮತ್ತು ಕೋರ್ಟಿಗೆ ಬೇರೆ ಮಾರ್ಗ ಇಲ್ಲ. ಉದ್ದೇಶಪೂರ್ವಕವಾಗಿ ಇವನು ಬರ್ತಾ ಇಲ್ಲ ಅಂಥೇಳಿ ಏನಾಗುತ್ತೆ, ನೆಕ್ಸ್ಟು ಕೋರ್ಟ್ನವರು ಬರೆದಾಗ್ತಾ, ಈ ಪೊಲೀಸ್ನವ್ರು ಶರ ಬರೆದಾಗ್ತಾರೆ, ಸ್ವಾಮಿ ಉದ್ದೇಶಪೂರ್ವಕ ತಪ್ಪಿಸ್ಕೊಳ್ತಾಯಿನೇ, ನಾವು ಹುಡುಕ್ತೀವಿ, ಇನ್ನೊಂದು ಅವಕಾಶ ಕೊಡಿ ಅಂತ. ಅವಾಗೇನು ಮಾಡ್ತಾರೆ? ವಾರಂಟ್ ಆಫ್ ಅರೆಸ್ಟ್ ಕೊಡ್ತಾರೆ. ಗೊತ್ತಾಯ್ತಾ? ಅರೆಸ್ಟ್ ವಾರಂಟು ತೊಗೊಂಡು ಹೋಗ್ತಾರೆ. ಆವಾಗಲೂ ಇದೇ ಥರ ಪರಿಸ್ಥಿತಿ, ಸಿಗಲ್ಲ, ವಾಪಸ್ ಬರ್ತಾರೆ. ಆವಾಗಲೂ ಶರ ಬರ್ಕೊಂಬರ್ತಾರೆ, ಏನಂತ, ವಾರಸ್ಟ್ ಕರ್ಕೊಂಡು ಹೋದ್ರೆ ಬರ್ತಾಯಿಲ್ಲ, ಅವನು ಉದ್ದೇಶಪೂರ್ವಕವಾಗಿ ನಾಪತ್ತೆ ಆಗಿದ್ದಾನೆ, ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತ ಪೊಲೀಸ್ನವರು ಸರ್ಟಿಫೈ ಮಾಡ್ತಾರೆ. ಶರ ಬರೀತಾ ಬರೆದ್ಬಿಟ್ಟು ಸೀಲ್ ಹಾಕಿ, ಸೈನ್ ಹಾಕಿ ತೊಗೊಂಬರ್ತಾರೆ. ಸಬ್ ಇನ್ಸ್ಪೆಕ್ಟ್ರ್ ಹಾಕಿ ಕಳಿಸ್ತಾರೆ. ಸಂಬಂಧ ಕ್ರೈಮ್ ಇನ್ಸ್ಪೆಕ್ಟ್ರು ತೊಗೊಂಬಂದು ಕೊಡ್ತಾನೆ ಕೋರ್ಟ್ PC. ಗೊತ್ತಾಯ್ತಾ? ಕೋರ್ಟಿಗೆ ಇನ್ಚಾರ್ಜ್ ಇರ್ತಕ್ಕಂಥ ಮನುಷ್ಯ. ಆಗ ಕೋರ್ಟಿಗೆ ಇರ್ತಕ್ಕಂಥ ಮಾರ್ಗ ಒಂದೇ, ಬೇರೆ ಮಾರ್ಗವೇ ಇಲ್ಲ. ಅವನ್ನ ಆರೋಪಿ ವಿರುದ್ಧ ಪ್ರೊಕ್ಲಮೇಷನ್ ಹೊರಿಸ್ಬೇಕಾಗತ್ತೆ. ಅವನ್ನ ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ ಘೋಷಣೆ ಮಾಡಬೇಕಾಗತ್ತೆ. ಘೋಷಿತ ಅಪರಾಧಿ, ಆ ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಘೋಷಣೆಯನ್ನು ಮಾಡಬೇಕಾಗತ್ತೆ. ಘೋಷಣೆ ಮಾಡಿ ಒಂದು ಆರ್ಡರ್ ಮಾಡಬೇಕಾಗತ್ತೆ. ಯಾಕಂದರೆ ಅವ್ನು ಹುಡುಕಕ್ಕೆ ತರಲೇಬೇಕಲ್ಲ, ಕೇಸ್ ಇದೆ, ಮತ್ತು ವಿಚಾರಣೆ ಎದುರಿಸಕ್ಕೆ ಅವ್ನು ಬರಬೇಕು. ಆ ಕೇಸ್ ಡಿಸ್ಪೋಸ್ ಆಗಬೇಕು ಅಂದರೆ ವಿಚಾರಣೆ ಆಗದಲ್ಲೇ, ಆರೋಪಿ ಕೋರ್ಟಿನ ಮುಂದೆ ಬರೋದಲ್ಲೇ ವಿಚಾರಣೆ ಮಾಡೋದು ಹೇಗೆ? ಅವನ ಆಬ್ಸೆನ್ಸಲ್ಲಿ ನಡ್ಸೋಕ್ಕೆ ಬರಲ್ಲ. ಗೊತ್ತಾಯ್ತಾ? ಆಗ ಆ ಒಂದು ಏನು ಪ್ರೊಕ್ಲಮೇಷನ್ ಅಂತ ಹೇಳ್ತೀವಿ, ಈ ಘೋಷಣೆ, ಈ ಅವನ ನಾಪತ್ತೆ ಘೋಷಣೆ, ಗೊತ್ತಾಯ್ತಾ, ಅದನ್ನು ಅವನು ವಾಸವಿದ್ದ ಜಾಗದಲ್ಲಿ ಅಂಟಿಸ್ಬೇಕಾಗತ್ತೆ. ಆ ಘೋಷಣೆಯ ಪ್ರತಿಯನ್ನು ಮತ್ತು ಕೋರ್ಟಿನ ನೋಟಿಸ್ ಬೋರ್ಡಲ್ಲಿ ಅಂಟಿಸ್ಬೇಕಾಗತ್ತೆ. ಮತ್ತು ಕೆಲವು ದಿನಪತ್ರಿಕೆಗಳಲ್ಲೂ ಕೂಡ ಅವಶ್ಯಕ ಬಿದ್ದರೆ ಅದನ್ನು ಕೂಡ ಪಬ್ಲಿಷ್ ಮಾಡಬೇಕಾಗತ್ತೆ. ಇಂಥವರು ಇಂಥ ಕೇಸ್ನಲ್ಲಿ ಬೇಕಾಗಿದ್ದಾರೆ, ಆ ಫೋಟೋಸ್ ಇದ್ದರೆ ಫೋಟೋನೂ ಹಾಕ್ತಾರೆ ಪೊಲೀಸ್. ನೀವು ಗಮನಿಸಿರ್ಬೋದು, ಇಂಥವರು ಇಂಥ ಕೇಸ್ನಲ್ಲಿ ನಾಪತ್ತೆಯಾಗಿದ್ದಾರೆ, ಇಂಥ ಕೋರ್ಟಿಗೆ, ಇಂಥ ಪೊಲೀಸ್ನವರಿಗೆ ಬೇಕಾಗಿದ್ದಾರೆ, ಯಾರು ಕಂಡವರು ಒಪ್ಪಿಸಿ ಅಂತ. ಇದು ಮತ್ತೊಂದು ಹಂತ. ಈ ಹಂತದಲ್ಲೂ ನಾಪತ್ತೆ ಉದ್ದೇಶಪೂರ್ವಕವಾಗಿ ಪೊಲೀಸ್ನವ್ರ ಕೈಗೆ ಸಿಗಬಾರ್ದು ಅಂತ ತಪ್ಪಿಸ್ಕೊಂಡು ಪ್ರೊಕ್ಲಮೇಷನ್ಗೆ ಎಲ್ಲಿ ಸಿಗ್ತಾನವನು? ತೀರ್ಮಾನ ಮಾಡಿರೋ ಮನುಷ್ಯ. ಆವಾಗ ಮುಂದಿರ್ತಕ್ಕಂಥ ಮಾರ್ಗ ಏನು? ಕೋರ್ಟಿಗೆ ಅವನ ಆಸ್ತಿಗಳನ್ನು ಜಪ್ತು ಮಾಡ್ತಕ್ಕಂಥದ್ದು, ಅಟ್ಯಾಚ್ಮೆಂಟ್ ಆಫ್ ಹಿಸ್ ಪ್ರಾಪರ್ಟಿ, ಅವನ ಚರ ಸ್ಥಿರ ಆಸ್ತಿಗಳನ್ನು ಜಪ್ತು ಮಾಡ್ತಕ್ಕಂಥದ್ದು. ಆವಾಗ ಹುಡುಕ್ಬಿಟ್ಟು ಅವನ ಚರ ಸ್ಥಿರ ಆಸ್ತಿಗಳನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾರೆ. ಇಲ್ಲದೇ ಇದ್ರಿಲ್ಲ, ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಆವಾಗ ಅವನ ಆಸ್ತಿಗಳನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾನೆ. ಅಟ್ಯಾಚ್ಮೆಂಟ್ ಮಾಡಿಕೊಂಡು ಈ ಪ್ರಸಂಗದಲ್ಲಿ ಒಂದೆರಡು ಮಾತು ನಾನು ನಿಮಗೆ ಹೇಳಬೇಕು. ಒಂದು ವೇಳೆ ಆತ ಪ್ರೊಕ್ಲಮೇಷನ್ ಏನು ಹೇಳಿರ್ತಾರೆ ಅಂದರೆ, ಈ ಪ್ರೊಕ್ಲಮೇಷನ್ನು, ಈ ಘೋಷಣೆ
ಇಂಥ ತಾರೀಕಿನಲ್ಲಿ ಪಬ್ಲಿಷ್ ಮಾಡಲಾಗಿದೆ, ಇದಾದ 30 ದಿನದ ಒಳಗಾಗಿ ಬಂದು ಕೋರ್ಟಿಗೆ ಶರಣಾಗಬೇಕು ಅಂತ ಬರೆದಿರುತ್ತೆ. ಇಲ್ಲದವ್ರ ಮುಂದೆ ಒಂದು ಕ್ರಮವನ್ನು ತಗೊಳ್ತೀವಿ ಅಂತ. ಅಷ್ಟರೊಳಗೆ ಅವ್ನು ಬಂದರೆ ಗೊತ್ತಾಯ್ತಾ, ಅವನ ಮೇಲೆ ಕಾನೂನು ಪ್ರಕಾರ ಅಂದರೆ ಸಾಮಾನ್ಯ ಬೇಲ್ ಕೊಡೋಲ್ಲ ತಕ್ಷಣಕ್ಕೆ, ಜುಡಿಷಿಯಲ್ ಕಸ್ಟಡಿಗೋ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ, ಅದು ನಡೆಯುತ್ತೆ. ಆಮೇಲೆ ಯಾವತ್ತೊಂದು ದಿವಸ ಬೇಲ್ ಕೊಡ್ಬೋದು, ಕೊಡದೇ ಇರ್ಬೋದು. ಒಟ್ಟಲ್ಲಿ ಅವನು ಸರೆಂಡರ್ ಆದಂಗೆ ಕೋರ್ಟಿಗೆ, ಹೌದಾ, ಅಲ್ಲಿ ನಿಂತು ಹೋಗೋದು ಪ್ರೊಸೆಸ್ಸು. ಆ 30 ದಿನದೊಳಗೆ ಅವ್ನು ಬರೆದು ಹೋದರೆ ಕೋರ್ಟಿಗೆ ಇರ್ತಕ್ಕಂಥ ಏನಂದರೆ ಅಟ್ಯಾಚ್ಮೆಂಟ್ ಅವನು ಬರದೇ ಇದ್ದರೆ 30 ದಿನ ದಾಟಿದ ಮೇಲೆ ಈ ಅಟ್ಯಾಚ್ಮೆಂಟ್ ಪ್ರೋಸೆಸ್ ಶುರುವಾಗುತ್ತೆ. ಅಟ್ಯಾಚ್ಮೆಂಟ್ ಮಾಡ್ತಾರೆ. ಅಟ್ಯಾಚ್ಮೆಂಟ್ ಮಾಡಿದ ತಕ್ಷಣ ಅವ್ರೇನು ಮಾಡ್ತಾರೆ, ಸೇಲ್ ನೋಟಿಸ್ ಆರ್ಡರ್ ಮಾಡಬೇಕಾಗತ್ತೆ. ಸೇಲ್ ನೋಟಿಸ್ ಯಾವಾಗ ಮಾಡ್ತಾರೆ ಅಂದರೆ 6 ತಿಂಗಳು ಕಾಯ್ತಾರೆ. 6 ತಿಂಗಳು ಕಾದ್ಬಿಟ್ಟು ಆಮೇಲೆ ಸೇಲ್ಗೆ ಆರ್ಡರ್ ಮಾಡ್ತಾರೆ. ಇಂಥ ದಿವಸ ಸೇಲ್ ಇಟ್ಕೊಂಡಿದ್ದೀವಿ ಅಂತ. ಅಷ್ಟರೊಳಗೆ ಯಾರಾದರೂ ಬಂದು ತಕರಾರು ಹಾಕಿದರೆ, ಅಬ್ಜೆಕ್ಷನ್ ಹಾಕಿದರೆ, ಇಲ್ಲ ಸ್ವಾಮಿ ಇದು ಆರೋಪಿ ಸೇರಿದ್ದಲ್ಲ, ಇದು ನಮಗೆ ಸೇರಿದ್ದು, ನಾವು ಬರಬೇಕಾಗಿದ್ದು ಅಂತ ಸೂಕ್ತ ದಾಖಲೆಗಳೊಂದಿಗೆ ಬಂದರೆ ಗೊತ್ತಾಯ್ತಾ, ಆಗ ಅವ್ರಿಗೆ ಆಸ್ತಿನ ಕೊಡ್ತಾರೆ. ಇಲ್ಲದೆ ಹೋದರೆ ಅವರು ತಕರಾರನ್ನು ತಳ್ಳಹಾಕಿ ಇವನ ಆಸ್ತಿನಿ ಅಂಥೇಳಿ ಮಾರಾಟಕ್ಕೆ ಮುಂದಾಗ್ತಾರೆ. ಆಯಿತಾ. ಇನ್ನೂ ಒಂದು ಹಂತ ಅಂದರೆ ಈ ಆಸ್ತಿಯ ಮಾರಾಟ 6 ತಿಂಗಳ ನಂತರದಲ್ಲಿ ಶುರುವಾಗತ್ತೆ ಮತ್ತು ಮುಗಿದೋಗುತ್ತೆ. ಅಥವಾ ಭಾಗಶಃ ಆಸ್ತಿ ಮಾರಾಟ ಆಗಿರ್ಬೋದು, ಅಥವಾ ಕೆಲವು ಸಂದರ್ಭದ ಮಾರಾಟ ಆಗದೇ ಇರ್ಬೋದು. ಈಗ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಆಸ್ತಿ ಆದರೂ ಯಾರು ಕೊಳ್ಳಕ್ಕೆ ಬರದೇ ಇರ್ಬೋದು. ಸರ್ಕಾರದ ಒಂದಿಷ್ಟು ಅಂತ ಅವರು ಬಿಡ್ ಮಾಡಿರ್ತಾರೆ, ಇದು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟಿಗೆ ಯಾರು ಬರದೇ ಇದ್ದರೆ ವ್ಯಾಪಾರ ಆಗದೇ ಇರ್ಬೋದು, ಅದು ಹಾಗೆ ಬಿದ್ದಿರ್ಬೋದು, ಹೌದಾ. ಈಗ ಈ ಏನು ಅಟ್ಯಾಚ್ಮೆಂಟ್ ಆಗಿರುತ್ತಲ್ಲ, ಅಟ್ಯಾಚ್ಮೆಂಟ್ ಆದ 2 ವರ್ಷದೊಳಗೆ ಆರೋಪಿ ಕೋರ್ಟಿಗೆ ಬಂದು ಸರೆಂಡರ್ ಆದರೆ ಅವನಿಗೊಂದು ಅವಕಾಶ ಇದೆ. CRPC ಪ್ರಕಾರ ಅವನಿಗೆ ಕೇಸಿಗೆ ಸಂಬಂಧಪಟ್ಟಂಗೆ ಅವನ್ನ ಪೊಲೀಸ್ ಕಸ್ಟಡಿಗೆ ಕೊಡೋದು, ಬೇಲ್ ಕೊಡೋದು, ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡೋದು, ಆ ಕೆಲಸ ಅವನ ಕಡೆ ಮಾಡುತ್ತೆ. ಆಸ್ತಿಗೆ ಸಂಬಂಧಪಟ್ಟಂತೆ ಅವನು ನನ್ನ ಆಸ್ತಿ ಸ್ವಾಮಿ ಇಂಥ ಸಕಾರಣ ಕೊಟ್ಟರವನು, ಯಾವ ಕಾರಣಕ್ಕೆ ಅವನು ಈ ವಿಳಾಸದಲ್ಲಿ ಇರಲಿಲ್ಲ, ಯಾಕೆ ತಪ್ಪಿಸ್ಕೊಂಡ ಪೊಲೀಸರಿಂದ ಅಂಥೇಳಿ ಸಕಾರಣವನ್ನು ಆತ ಕೊಟ್ಟಿದ್ದ ಪಕ್ಷದಲ್ಲಿ ಅದು ಕೋರ್ಟಿಗೆ ಮನವರಿಕೆ ಆದರೆ, ಆ ವೇಳೆಗೆ ಆಸ್ತಿ ಮಾರಾಟ ಆಗಿದ್ದರೆ ಅದೇನು ಮಾಡೋಕ್ಕಾಗಲ್ಲ. ಮಾರಾಟ ಆಗಿದ್ದಂಥ ಒಂದು ಹಣ ಕೋರ್ಟಿನ ಸುಪರ್ದಲ್ಲಿರುತ್ತೆ. ಅದನ್ನು ಅವನಿಗೆ ಆ ಕೋರ್ಟಿನ ಖರ್ಚು ವೆಚ್ಚಗಳನ್ನೆಲ್ಲ ಮುರ್ಕೊಂಡು ಅವನಿಗೆ ರಿಲೀಸ್ ಮಾಡ್ತಾರೆ. ಇಲ್ಲದೆ ಹೋದರೆ ಭಾಗಶಃ ಆಸ್ತಿ ಮಾರಾಟ ಆಗಿದ್ದು, ಭಾಗಶಃ ಆಸ್ತಿ ಇದ್ದರೆ ಆ ಭಾಗಶಃ ಮಾರಾಟವಾದ ಆಸ್ತಿಯ ಒಂದು ಏನು ಪ್ರೊಸೀಡ್ಸ್ ಬಂದಿರುತ್ತೆ ಅವನಿಗೆ ಅವ್ರು ಕೋರ್ಟಿನ ಖರ್ಚನ್ನೆಲ್ಲ ಮುರ್ಕೊಂಡು ಅವನಿಗೆ ರಿಲೀಸ್ ಮಾಡ್ತಾರೆ. ಬಾಕಿ ಆಸ್ತಿಯನ್ನು ಕೂಡ ಅವನಿಗೆ ರಿಲೀಸ್ ಮಾಡ್ತಾರೆ. ಇದು ಪ್ರೊಸೀಜರ್. ಇದು CRPCಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಪೆಲ್ಲಿಂಗ್ ದಿ ಅಟೆಂಡೆನ್ಸ್ ಆಫ್ ಎ ಅಕ್ಯೂಸ್ಡ್ ಟು ಅಪಿಯರ್ ಬಿಫೋರ್ ದ ಕೋರ್ಟ್ ಅಂತೀವಿ. ಒಬ್ಬ ಆರೋಪಿಯನ್ನು ಕೋರ್ಟಿನ ಮುಂದೆ ಹಾಜರಾಗುವಂತೆ ಬಲವಂತಪಡಿಸುವ ಕ್ರಮಗಳು CRPCಯಲ್ಲಿ ಹೇಳ್ತಕ್ಕಂಥದ್ದು. ಈ ಎಲ್ಲ ಕ್ರಮಗಳ ಮೂಲಕ ಗೊತ್ತಾಯ್ತಾ, ಈ ಕೋರ್ಟು ಒಬ್ಬ ವ್ಯಕ್ತಿ ಕೋರ್ಟಿನ ಮುಂದೆ ಹಾಜರಾಗಬೇಕು, ಮತ್ತು ಅವನಿಗೆ ಹಾಕಿರ್ತಕ್ಕಂಥ ಕೇಸನ್ನು ಎದುರಿಸಬೇಕು, ಮತ್ತು ಎದುರಿಸಿ ಜಡ್ಜ್ಮೆಂಟ್ ಪ್ರಕಾರ ಏನಾಗುತ್ತೋ ಅದನ್ನು ಅನುಭವಿಸ್ಬೇಕು, ಪಾಲಿಸಬೇಕು ಅನ್ನೋದಕ್ಕೆ ಈ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತೆ ಕಾನೂನು ಹೇಳಿದ ಪ್ರಕಾರ. ಕೆಲವು ಸಂದರ್ಭದಲ್ಲಿ ಇದೆಲ್ಲ ಮಾಡಿದ್ರು ಆಗಲ್ಲ, ಅವಾಗ ಕೇಸ್ಗಳು ಹಾಗೆ ಇದ್ಬಿಡ್ತವೆ. ಏನು ಮಾಡೋಕ್ಕೆ ನಿಮ್ಗೆ ಗೊತ್ತಿದೆ. ಈ ದಾವೂದ್ ಇಬ್ರಾಹಿಂ ಕೇಸಲ್ಲಿ ನಿಮಗೇನಾಗಿದೆ ಗೊತ್ತಿದೆ. ಅವನದು ಅಟ್ಯಾಚ್ಮೆಂಟ್ ಆಯಿತು, ಮಾರಿದ್ರು, ಆದರೂ ಕೂಡ ಅವ್ನು ಹಿಡ್ಕೊಂಬರೋಕ್ಕಾಗಿಲ್ಲ. ಅವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾತನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನಗೆ ವಿರಾಮ ಕೊಡಿ. ನಮಸ್ಕಾರ.